ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾ ಯೂನಿವರ್ಸ್ ಚಾನಲ್. ಸೊ ನೋಡ್ರಿ, ನನ್ನ ಮಗಳ ಊಟ ಮಾಡಾಕತ್ತಿಲ್ಲ. ಇಲ್ಲಿ ನಮ್ಮ ಚೋಟ್ಯ ನೋಡ್ರಿ ವಾಲ್ ಸ್ಟಾರ್ಟ್ ಮಾಡ್ದಂದ್ರೆ ಸಾಕು. ಇವ್ರಂತರೂ ಜಾಸ್ತಿ ಅಂದ್ರೆ ಜಾಸ್ತಿನೇ ತರಲೆ ಮಾಡ್ತಿರ್ತಾರೆ. ನಾವು ವಾಲ್ಗೆ ಮಾಡಬೇಕಾದ್ರೆ ನೋಡ್ರಿ ಎಷ್ಟೊಂದು ಬಿಸಿಲೈತಿ ಹೊರಗಡೆ, ಎಷ್ಟು ಚೆನ್ನಾಗಿ ಬೆಳಕು ಬಿದ್ದಿದೆ ನಮ್ಮ ಮನೇಲಿ. ಯಾಕೋ ನಮ್ಮ ಕಡೆ ವಿಜಯಪುರ ಜಾಸ್ತಿ ಮಳೆನೇ ಇಲ್ಲ ಫ್ರೆಂಡ್ಸ್. ಏನು ಮಾಡೋದು. ಇಲ್ಲಿ ನೋಡಿ ಒಂದು ರೆಸಿಪಿ ಮಾಡ್ತಾಯಿದ್ದೆ. ಒಂದು ಬಾಂಡಲಿಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೋಬೇಕು. ಅದಾದಮೇಲೆ ನಾನು ತಿಪ್ಪರಕಾಯಿ ಪಲ್ಯ ಮಾಡ್ತಾಯಿದ್ದೆ. ಸೊ ತಿಪ್ಪರಕಾಯಿ ಕಟ್ ಮಾಡಿಕೊಂಡು ಸ್ವಲ್ಪ ಟೊಮೆಟೊ, ಆಮೇಲೆ ಅರಿಶಿಣ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಸಣ್ಣಗೆ ಇವೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ಮೇಲೆ ಒಂದು 50 ನಿಮಿಷ ಹಿಂಗೆ ಕೈ ಆಡಿಸ್ಬೇಕು ಫ್ರೆಂಡ್ಸ. ಫ್ರೈ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಆಗ್ತದಂದರೆ ಈ ತಿಪ್ಪರಕಾಯಿ ಪಲ್ಯ, ತಿಪ್ಪರಕಾಯಿ ಬಜ್ಜಿ ಒಂದು ಸಲ ಉಂಡ್ರೆ ನೀವು ಮೇಲೆ ಇದೇ ಪಲ್ಯ ಮಾಡ್ತೀರಿ. ಸೊ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ತಿಪ್ಪರಕಾಯಿ ಪಲ್ಯ. ಇದು ನಮ್ಮ ಕಡೆ ಅಂತಾರೆ ತಿಪ್ಪರಕಾಯಿ ಅಂತಾರೆ. ಇದೆಲ್ಲ ಸ್ವಲ್ಪ ನಾವು ಇದಕ್ಕೆ ಖಾರ ಮಸಾಲೆ ಎಲ್ಲ ಹಾಕೊಂಡ್ಮೇಲೆ ನಾವು ಶೇಂಗದ ಕುಟ್ಟು ಹಾಕ್ಕೋತೀವಿ. ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ರೀ ಜಾಸ್ತಿ ಶೇಂಗಾ ಚಟ್ನಿನೇ ಹಾಕೋದು. ಕೆಲವು ಕಡೆ ಕೊಬ್ಬರಿ ಅದು ಹಾಕ್ಕೊತಾರೆ, ದಕ್ಷಿಣ ಕಡೆ ಎಲ್ಲ. ನಾವು ಇದನ್ನೇ ಹಾಕ್ಕೊಳೋದು, ಶೇಂಗಾ ಚಟ್ನಿ. ಸೊ ನೋಡಿರಿ ಎಷ್ಟು ಒಂದು 5 ಮಿನಿಟ್ಸಲ್ಲಿ ಕಟ್ ಮಾಡಿಬಿಟ್ರೆ ಎಷ್ಟು 5 ನಿಮಿಷದಲ್ಲಿ ಬ್ರೇಕ್ಫಾಸ್ಟಿಗೆ ರೆಡಿ ಆಗಿಬಿಡ್ತದೆ. ಇದು ಚಪಾತಿ ಜೊತೆ, ಪೂರಿ ಜೊತೆ ಇದು ಸವಿಯಲು ಸಿದ್ಧ. ಸೊ ನೀವು ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಮಾತ್ರ ಒತ್ತೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ. ಇಲ್ಲಿ ನೋಡಿರಿ, ನಾವು ಸ್ವಲ್ಪ ಗ್ಯಾಸ್ ಆಗಿತ್ತು, ಪ್ರಾಬ್ಲಮ್ ಆಗಿತ್ತು. ಈವ್ನಿಂಗಿಗೆ ಗ್ಯಾಸ್ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗೆ ಕಂಟಿನ್ಯೂ ಮಾಡಿದ್ದೆ ನಾನು ವಾಲ್ಗೆ. ಸೊ ನನ್ನ ಮಗಳು ನಗ್ತಾ ಇದ್ಲು, ಮಮ್ಮಿ ಹೊರಗಡೆ ನಾವು ವಾಲ್ಗೆ ಮಾಡಿ ಹೋಗ್ತಾ ಇರಬೇಕಾದ್ರೆ ಕೆಲವ್ರು ಜನ ಸುಮ್ಮನೆ ಇರ್ತಾರೆ, ಕೆಲವ್ರು ಜನ ಇದೇನಪ್ಪ ವಿಡಿಯೋ ಮಾಡಕತ್ತಾರೆ ಅಂತ ನೋಡ್ತಾ ಇರ್ತಾರೆ. ಹಾಗೆ ಆದರೆ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ ಫ್ರೆಂಡ್ಸ್, ಮಾಡ್ತಾ ಇದ್ವಿ. ಅದೇ ಈಗ ಸ್ಟಾರ್ಟಿಂಗ್ ಮಾಡ್ತಾ ಇದ್ವಲ್ಲ, ನಾನು ಮಾಡ್ತಾಯಿದ್ದೆ. ಸೊ ನೋಡಿ ಹೊರಗಡೆ ಎಷ್ಟೊಂದು ಚೆನ್ನಾಗಿದೆ ನೋಡ್ರಿ ಕಲರ್. ಸೊ ಮಾಡಾಗಿತ್ತು, ನಾನು ಎಲ್ಲಿ ಮಳೆ ಬರ್ತದಂತ ಅಂದ್ಕೊಂಡಿದ್ದೆ. ನಿನ್ನೆ ಮೊನ್ನೆನೂ ಹಂಗೆ ಆಯಿತು, ಮಾಡಾಯಿತು. ವಿಜಯಪುರದಲ್ಲಿ ಮಳೆನೇ ಬಂದಿಲ್ಲ. ಏನು ಮಾಡೋದು ಫ್ರೆಂಡ್ಸ್, ಮಳೆ ಯಾವಾಗ ಬರ್ತದೋ ನೋಡಬೇಕು. ಸೊ ಮಳೆ ಬಂದ್ರೇ ಎಲ್ಲ ಚೆನ್ನಾಗಲ್ಲ, ರೈತರಿಗೆ ಎಲ್ಲರಿಗೂ ಒಳ್ಳೆಯದು. ಸೊ ಇದು ನೋಡಿರಿ ಒಂದು ಮಾಲ್ ಇದೆ ಇಲ್ಲಿ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಜುಡಿಯೋ, ಇದು ನಮ್ಮ ಗಾಂಧಿ ಚೌಕಿಗೆ ಹೋಗೋ ಮುಂದೆ ಇದು ಕಾಣಿಸ್ತೈತಿ ಫ್ರೆಂಡ್ಸ್. ಇದು ನಮ್ಮ ಬಿಜಾಪುರ ಸಿಟಿನಲ್ಲಿ ಎಷ್ಟು ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾವೇನೇ ತೊಗೋಬೇಕಾದ್ರೂ ಈ ಕಡೆ ಗಾಂಧಿ ಚೌಕಿಗೆ ಹೋಗೋದು ಫ್ರೆಂಡ್ಸ್. ಸೊ ಹೀಗಾಗಿ ಸ್ವಲ್ಪ ಗ್ಯಾಸ್ ಆಗಿತ್ತು, ಪ್ರಾಬ್ಲಮ್ ಆಗಿತ್ತು. ಇಲ್ಲಿ ಬಿದೆ ನೋಡಿರಿ ಮೇಡಮ್ ಗಾಂಧಿ ಚೌಕಿದು. ಹೀಗೆ ಹೊಂಟಿದ್ವಿ ಸೀದಾ ಶಾಸ್ತ್ರಿ ಮಾರ್ಕೆಟ್ ಕಡೆಗೆ ಆಟೋ ಇಳಿದು ಹೋಗ್ತಾ ಇದ್ವಿ ಫ್ರೆಂಡ್ಸ್. ಸೊ ಎಲ್ಲಿ ಮಳೆ ಬರ್ತದಂತ ನನ್ನ ಮಗಳು ಅಂತ ಇದ್ಲು. ಸೊ ಏನು ಮಾಡೋಕ್ಕಾಗಲ್ಲ, ಮಳೆ ಬಂದರೆ ಬರಲಿ ನಡೆಯವ. ಮನ್ಯಾಗ 3 ಹುಡುಗರು ಅದಾವು, ಎಲ್ಲಿ ಹೊರಗಿನ ತಂದು ತಿಂದ್ರೆ ಪುರಾಟ ಆಗಲ್ಲ ಫ್ರೆಂಡ್ಸ್. ಏನು ಮಾಡೋದು, ಅದಕ್ಕಂತಂದು ತುಂಬಿಸ್ಕೊಂಡು ಬಂದೆ. ಇದು ತುಂಬಿಸ್ಕೊಂಬರಕ್ಕೆ ಅವಾಗ 1 kgಗೆ ಫ್ರೆಂಡ್ಸ್ 100 ರೂಪಾಯಿ ಆಗ್ತದೆ. ಈಗ 1 kgಗೆ ಸಣ್ಣ ಗ್ಯಾಸ್ 200 ರೂಪಾಯಿ ಆಗೈತಿ ಫ್ರೆಂಡ್ಸ್. ಏನು ಮಾಡ್ತೀರಿ, ಏನು ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಮತ್ತೆ ಹಾಕ್ಸ್ಕೊಂಡೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.